ಶನಿ ಪ್ರಾರಂಭ, ಹಣಕಾಸಲ್ಲಿ, ವೃತ್ತಿಯಲ್ಲಿ, ಬದುಕಲ್ಲಿ, ಇಲ್ಲ ಅಲ್ಲಿ ಹೈಯರ್ ಸ್ಟಡಿ ಮಾಡಬೇಕು. ಈ ರಾಶಿಯವರಿಗೆ ಈ ವರ್ಷ ಸಂಪೂರ್ಣವಾಗಿ ಎಚ್ಚರಿಕೆ ಅಗತ್ಯ ಭಾಳ ಇದೆ. ಭಾಳ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಓಂ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರುಜಿ. ದೈವ ಮಹರ್ಷಿ ಕಾರ್ಯಕ್ರಮ ಸ್ವಾಗತ. ಪ್ರಿಯ ವೀಕ್ಷಕರೇ, ಭಾಳ ದಿನಗಳ ನಂತರ ಬಂದಿದ್ದೇನೆ. ಕಾರಣಾಂತರಗಳಿಂದಾಗಿ ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆ ಕಾರಣದಿಂದಾಗಿ ಮುಂದೆ ಬರುವಂಥ ದಿನಗಳು ಪ್ರತಿದಿನವೂ ಪ್ರತಿ ವಿಡಿಯೋಗಳು ನಿಮಗೆ ಅಪ್ಲೋಡ್ ಆಗ್ತಾ ಇರುತ್ತೆ. ಹಿಂದೆ ಯಾವ ಥರ ಸಹಕಾರ ಕೊಟ್ಟಿದ್ದೀರ ಅದೇ ಥರನೇ ಪ್ರತಿ ವಿಡಿಯೋಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಲೈಕ್ ಮಾಡಿ. ವೀಕ್ಷಕರ, ಇಂದಿನ ವಿಷಯ 2026-27 ಪರಾಭವ ನಾಮ ಸಂವತ್ಸರದ ಉಗಾದಿ ಭವಿಷ್ಯ ಬಗ್ಗೆ ತಿಳಿಸಲು ಬಂದಿದ್ದೇನೆ. ಅದರಲ್ಲಿ ಮೊದಲನೇದಾಗಿ ಮೇಷರಾಶಿ. ಈ ರಾಶಿಯವರಿಗೆ ಷಡೇಶಾತ್ ಶನಿಯ ಆರಂಭದ ಕಾಲ. ಇದರಿಂದಾಗಿ ಸಾಧನೆಗಳು ಮತ್ತು ಸವಾಲುಗಳು ಮಿಶ್ರಣವಾಗಿದೆ. ಈ ಕಾರಣದಿಂದಾಗಿ ಅವ್ರಿಗೆ ಆಗು ಹೋಗುಗಳು ಯಾವ ಥರ ಇದೆ, ಯಾವ ಥರ ಇಲ್ಲ ತಿಳಿಸಲು ಬಂದಿದ್ದೇನೆ. ಅದರಲ್ಲಿ ಅನುಕೂಲ ಯಾವ ಥರ, ಯಾಕಂತಂದರೆ ಎಚ್ಚರಿಕೆ ಅಗತ್ಯ ಭಾಳ. ಈ ರಾಶಿಯವರಿಗೆ ಈ ವರ್ಷ ಸಂಪೂರ್ಣವಾಗಿ ಎಚ್ಚರಿಕೆ ಅಗತ್ಯ ಭಾಳ ಇದೆ. ಅದರ ಸವಾಲುಗಳು ಯಾವ ಥರ ಮೊದಲನೇದಾಗಿ ನೋಡಬೇಕಂತಂದರೆ, ವೃತ್ತಿ ಜೀವನದಲ್ಲಿ ಯಶಸ್ಸು ಅನುಕೂಲದಲ್ಲಿ. ಈ ವರ್ಷದಲ್ಲಿ ವೃತ್ತಿಯಲ್ಲಿ ಸಂಪೂರ್ಣ ಯಶಸ್ಸು ಕಾಣುವಂಥ ಯೋಗಗಳಿದೆ. 10ನೇ ಮನೆಯಲ್ಲಿ ಗುರುವಿನ ಪ್ರಭಾವದಿಂದಾಗಿ ಎಲ್ಲ ರೀತಿಯಿಂದನೂ ಅವರಿಗೆ ಉದ್ಯೋಗದಲ್ಲಿ ಬಡಿತಿ ಆಗಲಿ, ಮತ್ತು ಹೊಸ ಜವಾಬ್ದಾರಿ ಸಿಗೋದಾಗಲಿ, ಮತ್ತು ಪ್ರಮೋಷನ್ ರೂಪದಲ್ಲಾಗಲಿ, ಮತ್ತು ಯಾವುದೇ ಬಿಸ್ನೆಸ್ ಮಾಡೋದ್ರಲ್ಲಿ ಅವರಿಗೆ ಒಂದು ಯಶಸ್ವಿ ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಪರಿಶ್ರಮ ಎಷ್ಟು ಇರುತ್ತೆ ಅವರಿಗೆ ಗೌರವ ಅಷ್ಟೇ ಸಿಗ್ತಾ ಹೋಗುತ್ತೆ. ಯಾಕಂದರೆ ಪರಿಶ್ರಮ ತಕ್ಕ ಗೌರವ. ಇದರಿಂದಾಗಿ ಅವ್ರು ಎಷ್ಟೇ ಕಷ್ಟಪಟ್ಟು ಸ್ವಲ್ಪ ಅನುಕೂಲ ಸಂಪೂರ್ಣವಾಗಿ ಅನುಕೂಲ ಸ್ಟಾರ್ಟಿಂಗ್ ಅದು ಪ್ರಾರಂಭದಲ್ಲಿ ಚೆನ್ನಾಗಿದೆ. ಈ ರಾಶಿಯವರು ಆರ್ಥಿಕದಲ್ಲಿ ಸ್ವಲ್ಪ ಚೆನ್ನಾಗಿರ್ತಾರೆ. ಪ್ರಾರಂಭ ದಿನದಲ್ಲಿ ಆರ್ಥಿಕದಲ್ಲಿ ಒಳ್ಳೆ ಲಾಭದಾಯಕ ಆಗ್ತಾ ಹೋಗುತ್ತೆ, ಹಣಕಾಸು ಸುಧಾರಣೆ ಆಗ್ತಾ ಹೋಗುತ್ತೆ, ಮತ್ತು ಅವ್ರು ಏನೇ ಕೆಲಸ ಮಾಡೋಕ್ಕೋದ್ರೂ ಲಾಭದಾಯಕ ಆಗ್ತಾ ಹೋಗುತ್ತೆ ಅವ್ರ ವಿಚಾರದಲ್ಲಿ. ಮತ್ತು ಹೊಸ ಮೂಲಗಳಿಂದಾಗಿ ಅವ್ರಿಗೆ ಹಣಕಾಸು ಹರಿವು ಬರ್ತಾ ಹೋಗುತ್ತೆ ಬೇರೆ ದಾರಿಯಿಂದ. ಯಾಕಂದರೆ ಯಾವುದೋ ಕೆಲಸ ಮಾಡೋಕ್ಕೆ ಹೋಗಲಿ, ಯಾವುದೋ ಕೆಲಸ ಕೈ ಹಾಕಲಿ, ಯಾವುದೋ ರೂಪದಲ್ಲಿ ಯಾವುದೋ ಮೂಲದಿಂದ ಅವ್ರಿಗೆ ಹಣಕಾಸು ಸುಧಾರಣೆ ಆಗ್ತಾ ಹೋಗುತ್ತೆ, ನೆಮ್ಮದಿ ಸಿಗ್ತಾ ಹೋಗುತ್ತೆ ಹಣಕಾಸು ವಿಚಾರದಲ್ಲಿ. ಮತ್ತು ಹಳೆಯ ಹೂಡಿಕೆಗಳು, ಹಳೆಯ ಶೇರುಗಳಾಗಲಿ, ಹೂಡಿಕೆಗಳಾಗಲಿ, ಹಳೆಯ ಯಾವುದೋ ಒಂದು ಇನ್ವೆಸ್ಟ್ ರೂಪದಲ್ಲಾಗಲಿ, ಯಾವುದೋ ವಿಚಾರದಲ್ಲಿ ಹಣಕಾಸಲ್ಲಿ ಅವರಿಗೆ ಎಷ್ಟೋ ಒಂದು ಕಗ್ಗಂಟಾಗಿ ಉಳಿದಿದ್ದು ಕೂಡ ಪ್ರಾರಂಭ ದಿನದಲ್ಲಿ ಅವರಿಗೆ ಲಾಭದಾಯಕ ಆಗ್ತಾ ಹೋಗುತ್ತೆ, ಮತ್ತು ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಇದರಿಂದಾಗಿ ಅವ್ರಿಗೆ ಒಳ್ಳೆಯ ಕಾಲ, ಒಳ್ಳೆಯ ವಿಚಾರ ಪ್ರಾರಂಭ ದಿನದಲ್ಲಿ ಚೆನ್ನಾಗಿದೆ ಅಂತ. ಮತ್ತು ವಿದೇಶ ಪ್ರಯಾಣದಲ್ಲಿ ಲಾಭದಾಯಕ ಆಗ್ತಾ ಹೋಗುತ್ತೆ. ವಿದೇಶ ಪ್ರಯಾಣ ಯಾವುದೋ ಭಾಳ ದಿನ ಆಸೆ ಇರುತ್ತೆ, ವಿದೇಶಕ್ಕೆ ಹೋಗಬೇಕು, ಇಲ್ಲ ಅಲ್ಲಿ ಹೈಯರ್ ಸ್ಟಡಿ ಮಾಡಬೇಕು, ಇಲ್ಲ ಯಾವುದೋ ಕೆಲಸದ ಮೇಲೆ ಅಲ್ಲೇ ಲೈಫು ಲೀಡ್ ಮಾಡಬೇಕು, ಈ ಯಾವುದೋ ಒಂದು ವಿಚಾರದ ಆಸೆ ಇದ್ದವರು ಸಂಪೂರ್ಣವಾಗಿ ಅವರಿಗೆ ವಿದೇಶ ಪ್ರಯಾಣದಲ್ಲಿ ಲಾಭದಾಯಕ ಆಗ್ತಾ ಹೋಗುತ್ತೆ. ಮತ್ತು ಆ ಸ್ಥಾನದಲ್ಲಿ ಅವರಿಗೆ ಎಲ್ಲ ರೀತಿ ಮಾನ ಮರ್ಯಾದೆ ಎಲ್ಲ ರೀತಿ ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ ಅವರಿಗೆ. ಮತ್ತು 12ನೇ ಮನೆಯಲ್ಲಿ ಶನಿ ಸಂಚಾರದಿಂದಾಗಿ ಎಲ್ಲ ರೀತಿ ಅವರಿಗೆ ಅನುಕೂಲ ರೂಪದಲ್ಲಿ ನಡೀತಾ ಹೋಗುತ್ತೆ. ಎಲ್ಲ ರೀತಿಯಿಂದನೂ ಮತ್ತು ಲಾಭದಾಯಕ ಆಗ್ತಾ ಹೋಗುತ್ತೆ, ಮತ್ತು ಶುಭದಾಯಕ ಆಗ್ತಾ ಹೋಗುತ್ತೆ. ಶುಭ ಕಾರ್ಯ ರೂಪದಲ್ಲಿ ಅವ್ರಿಗೆ ಮದುವೆ ಕಾರ್ಯದಲ್ಲಿ ಕೂಡ ಅವರಿಗೆ ಪ್ರಾರಂಭ ದಿನದಲ್ಲಿ ಅವರಿಗೆ ಶುಭ ಕಾರ್ಯ ಯಶಸ್ವಿ ಆಗ್ತಾ ಹೋಗುತ್ತೆ. ಮದುವೆ ಆಗಲಾರ್ದು ಕೂಡ ಮದುವೆ ಎಂಗೇಜ್ಮೆಂಟು ಮತ್ತು ಶುಭ ಕಾರ್ಯ ರೂಪದಲ್ಲಿ ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಸಾಮಾಜಿಕ ಗೌರವ ರೂಪದಲ್ಲಿ ಅವರಿಗೆ ವೃತ್ತಿಯಲ್ಲಿ ಬದುಕಲ್ಲಿ ಎಲ್ಲ ರೀತಿಯಿಂದ ಅವರಿಗೆ ಸ್ಥಾನ ಮಾನು ಗೌರವ ಮತ್ತು ಒಳ್ಳೆಯ ಹೆಸರು, ಒಳ್ಳೆಯ ಪ್ರತಿಷ್ಠೆ, ಮತ್ತು ಎಲ್ಲ ರೀತಿಯಿಂದ ಎಲ್ಲ ಕಡೆಯಿಂದ ಅವರಿಗೆ ದಾರಿ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ಪ್ರತಿದಿನ ಇವತ್ತಿರೋ ಒಂದು ಜ್ಞಾನ, ಇವತ್ತಿರೋ ಒಂದು ಬುದ್ಧಿ ಮತ್ತು ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ ಅವರಿಗೆ. ಯಾಕಂತಂದರೆ ನಿಮ್ಮ ಒಂದು ಶತ್ರು ಕೂಡ ಮಿತ್ರ ಆಗುವಂಥ ಪ್ರಸಂಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಗೌರವ ಮತ್ತು ಸನ್ಮಾನ ಮತ್ತು ಪ್ರಮೋಷನ್ ರೂಪದಲ್ಲಿ ಪ್ರತಿಯೊಂದು ಪ್ರಾರಂಭದಿಂದಲೇ ಭಾಳ ಅನುಕೂಲ ಇದೆ. ಮತ್ತು ಇದು ಒಂದು ಕಡೆ ಆದರೆ, ಅನನುಕೂಲಗಳು ಸಂಪೂರ್ಣವಾಗಿ ಅನನುಕೂಲ ರೂಪದಲ್ಲಿ ಸ್ವಲ್ಪ ಇನ್ಮೇಲಿಂದ ಸ್ವಲ್ಪ ಹುಷಾರಿರಬೇಕಾಗುತ್ತೆ. ಅನನುಕೂಲ ರೂಪದಲ್ಲಿ ಯಾವ ಥರ ಇದೆ ಅಂತಂದರೆ, ಶನಿ ಆರಂಭ ಯಾವಾಗ ಆಗ್ತಾ ಹೋಗುತ್ತೆ ಆ ಸಮಯದಲ್ಲಿ ಭಾಳ ಎಚ್ಚರಿಕೆ ಇರಬೇಕಾಗುತ್ತೆ.
ಯಾಕಂದ್ರೆ ಮೇಷರಾಶಿ ಸಂಪೂರ್ಣವಾಗಿ ಮೊದಲ ಹಂತದಲ್ಲಿ ಉತ್ತಮವಾಗಿದ್ದರು, ಎರಡನೇ ಹಂತದಲ್ಲಿ ಭಾಳ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾನಸಿಕ ಹಿಂಸೆ, ಮಾನಸಿಕ ಒತ್ತಡ ಮತ್ತು ಎಲ್ಲ ಚೆನ್ನಾಗಿದ್ದರೂ ಏನೋ ಒಂಥರ ಮನಸ್ಸಲ್ಲಿ ಕೊರಗು, ನೋವು, ಬಾಧೆಗಳು ಈ ಥರ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಕೆಲಸ ಕಾಲದಲ್ಲಿ ವಿಳಂಬ ರೂಪದಲ್ಲಿ ಆಗೋ ಕೆಲಸನೂ ಬರೀ ಹಿನ್ನಡೆ ಆಗ್ತಾ ಹೋಗುತ್ತು. ಮತ್ತು ಏನೇ ಮಾಡೋಕ್ಕೆ ಹೋದರೂ ಮತ್ತೇನೋ ಬೇರೆ ಒಂದು ಆಗೋದು. ಈ ಥರ ಒಂದು ಪ್ರಾರಂಭದಲ್ಲಿ ಉತ್ತಮವಿದೆ, ಅದೇ ನೆಕ್ಸ್ಟ್ ಹಂತದಲ್ಲಿ, ಎರಡನೇ ಹಂತದಲ್ಲಿ ಭಾಳ ವಿಭಿನ್ನವಾಗಿದೆ. ಈ ರೂಪದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮತ್ತು ಜವಾಬ್ದಾರಿಯಿಂದ ಮತ್ತು ಪ್ರಯತ್ನದಿಂದ ಸಂಪೂರ್ಣ ಹೆಜ್ಜೆ ನೀವು ಇಟ್ಟರೆ ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಹೆಚ್ಚುವರಿ ಖರ್ಚುಗಳು, ಯಾಕೆ ಮೊದಲ ಹಂತದಲ್ಲಿ ಲಾಭ ತೊಗೊತೀರಾ, ಲಾಭ ನೋಡ್ತೀರಾ ಮತ್ತು ಹಣಕಾಸು ನಿಮಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಎರಡನೇ ಹಂತದಲ್ಲಿ ಹೆಚ್ಚುವರಿ ಖರ್ಚು, ನೀವು ಖರ್ಚು ಇಲ್ಲದ ಜಾಗಕ್ಕೆ ಹೋಗಿ ಖರ್ಚು ಮಾಡಬೇಕಾಗುತ್ತೆ. ಅಲ್ಲೇನು ಖರ್ಚಿರಲ್ಲ, ಅಲ್ಲಿ ಬರೀ ಒಂದು 5 ರೂಪಾಯಿ ಖರ್ಚಾಗಿರುತ್ತೆ. ಅಲ್ಲಿ ಅದೇ ಸ್ಥಳಕ್ಕೆ ಹೋದರೆ ಇನ್ನೊಂದು ಸಲ 10 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಯಾಕಂದ್ರೆ ಅಂಥ ಒಂದು ಖರ್ಚು ವೆಚ್ಚಗಳು ಮತ್ತು ಸಮಸ್ಯೆಗಳು ಮತ್ತು ಸಾಲ ರೂಪದಲ್ಲಾಗಲಿ ಪ್ರತಿಯೊಂದು ನಿಮಗೆ ಅನಾನುಕೂಲ ರೂಪದಲ್ಲಿ ಇದೆ. ಇದರಿಂದಾಗಿ ಖರ್ಚು ಆಗಲಿ, ಏನೇ ಮಾಡೋದ್ರಾಗಲಿ, ಯಾವುದೇ ಕೆಲಸ ಮಾಡೋಕ್ಕಾಗಲಿ 10 ಸಲ ವಿಚಾರ ಮಾಡಿ, ವಿಚಾರವಾದಿಗಳ ಹತ್ರ ಕೇಳಿ ಮುಂದೆ ಒಂದು ಹೆಜ್ಜೆ ಇಟ್ಟರೆ ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಎಚ್ಚರಿಕೆಯಿಂದ ಇದ್ದಷ್ಟು ನಿಮ್ಗೆ ಅನುಕೂಲ ಆಗಿ ಜೀವನ ನಡೀತಾ ಹೋಗುತ್ತೆ ಈ ವರ್ಷ. ಇಲ್ಲ ಅಂತಂದರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಆರೋಗ್ಯ ಬಗ್ಗೆ ಎಚ್ಚರಿಕೆ ಭಾಳ ಇರಬೇಕಾಗುತ್ತೆ. ಆರೋಗ್ಯದಲ್ಲಿ ಸಂಪೂರ್ಣವಾಗಿ ಒಂದು ಹೃದಯ ಸಂಬಂಧಿ ರೂಪದಲ್ಲಾಗಲಿ, ಇಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಉದರ ಬಾಧೆ ರೂಪದಲ್ಲಾಗಲಿ, ಹೊಟ್ಟೆ ಬಾಧೆ ರೂಪದಲ್ಲಾಗಲಿ, ಒಂದು ಆರೋಗ್ಯ ರೂಪದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇದ್ದಷ್ಟು ಒಳ್ಳೆಯದು ಈ ರಾಶಿಯವರು. ಇಲ್ಲ ಅಂತಂದರೆ ಭಾಳ ಕಠಿಣ ರೂಪದಲ್ಲಿ ಅನುಭವಿಸೋ ಸ್ಥಿತಿ ಬರ್ತಾ ಹೋಗುತ್ತೆ. ಎಲ್ಲ ಕಡೆಯಿಂದ ಪೆಟ್ಟು ಬೀಳೋದಾಗಲಿ ಈ ಥರ ಆಗ್ತಾ ಹೋಗುತ್ತೆ. ಮಾನಸಿಕ ಒತ್ತಡ, ಇದರಿಂದಾಗಿ ನಿಮಗೆ ಗೌರವ ಸಂಪೂರ್ಣ ಸಿಗೋ ಜಾಗದಲ್ಲೂ ಕೂಡ ಅಪಮಾನ ಆಗ್ತಾ ಹೋಗುತ್ತೆ. ಮತ್ತು ಕುಟುಂಬದಲ್ಲಿ ಕೂಡ ಸುಮ್ಮನೆ ಹಿನ್ನಡೆ ಆಗ್ತಾ ಹೋಗುತ್ತೆ. ಜಗಳ, ಕದಲ, ಕಿರಿಕಿರಿ ಆಗ್ತಾ ಹೋಗುತ್ತೆ. ಮತ್ತು ಕುಟುಂಬ ಆಸ್ತಿ ವ್ಯವಹಾರದಲ್ಲಾಗಲಿ ಮತ್ತು ಕೋರ್ಟ್ ಕಚೇರಿ ಜಯ ರೂಪದಲ್ಲಾಗಲಿ ಈ ಥರ ತೊಂದರೆ ಆಗ್ತಾ ಹೋಗುತ್ತೆ. ಇದಕ್ಕೆ ಪರಿಹಾರ ರೂಪದಲ್ಲಿ ಏನಿದೆ ಅಂತಂದರೆ ಸಂಪೂರ್ಣವಾಗಿ ಧ್ಯಾನ ಮತ್ತು ಯೋಗ ಮತ್ತು ಪ್ರತಿ ಮಂಗಳವಾರ, ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಲಿ ಇಲ್ಲ ಶನೇಶ್ವರ ದೇವಸ್ಥಾನಕ್ಕಾಗಲಿ ಎಳ್ಳು ದೀಪ ಹಚ್ಚಿ ಬನ್ನಿ, ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಆದಷ್ಟು ಈ ರಾಶಿಯವರು ಈ ವರ್ಷ ಭಾಳ ಎಚ್ಚರಿಕೆ ಇದ್ದಷ್ಟು ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಯಾಕಂದರೆ ಅರ್ಧ ಭಾಗದಷ್ಟು ಒಳ್ಳೆಯದಿದ್ದರೆ ಇನ್ನು ಅರ್ಧ ಭಾಗದಷ್ಟು ಸ್ವಲ್ಪ ಮಿಶ್ರ ಫಲ ಇದೆ. ಇದರಿಂದಾಗಿ ಸ್ವಲ್ಪ ಹುಷಾರಾಗಿ ಮತ್ತು ಎಚ್ಚರಿಕೆಯಿಂದಾಗಿ ಮುಂದೆ ಹೆಜ್ಜೆ ಇಡಿ. ದೇವರು ಒಳ್ಳೇದು ಮಾಡ್ತಾನೆ. ಮುಂದೆ ಹೆಚ್ಚಿನ ವಿವರವಾಗಿ ನಮ್ಮ ಸಂಪರ್ಕಿಸಿ. ಸರ್ವಜೀವನ ಸುಖಿನೋ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.